ಪ್ರಿಯ ವೀಕ್ಷಕರೇ, ನಮ್ಮ ಯಕ್ಷಗಾನ ಮನೆ ಮನೆ ಅಭಿಯಾನವು ಇಂದಿನ ಪ್ರಯಾಣದಲ್ಲಿ ನಾವು ಈಗ ತಲುಪಿದ ಊರು ನಮ್ಮ ಗುಂಪೆ ಪರಿಸರ. ಈ ಗುಂಪೆ ಪರಿಸರದಲ್ಲಿ ಕೆದುಕೋಡಿ ಮೇಲಿನ ಮೂಲೆ ಎನ್ನುವ ಭಾಗದ ಅಲ್ಲಿದ್ದೇವೆ. ಈ ಮನೆಯ ಯಜಮಾನರು ರಾಮನಾಯಕರ ಮಗ ಚಂದ್ರಹಾಸ ಎನ್ನುವರು. ಚಂದ್ರಹಾಸ ನಮ್ಮ ಎಷ್ಟು ಯಕ್ಷಗಾನದಲ್ಲಿ ಆಸಕ್ತಿ ಇರುವ ಒಬ್ಬರು ವ್ಯಕ್ತಿ. ಇವರ ಮನೆ ಒಕ್ಕಲಿನ ಸಮಯದಲ್ಲಿ ಬೇರೆ ಏನು ಮಾಡದೆ ಯಕ್ಷಗಾನದ ಒಂದು ಪ್ರದರ್ಶನವನ್ನು, ಪ್ರಮುಖವಾಗಿ ದೇವಿ ಮಹಾತ್ಮೆಯನ್ನು ಆಡಿಸಿದಂತಹ ಮಹಾನ್ ವ್ಯಕ್ತಿ. ಇವರ ಪತ್ನಿ ವಿದ್ಯಾ, ಮಗಳು ಲಿಖಿತಳಿಗೆ ಯಕ್ಷಗಾನ ಕಲಿಯಬೇಕೆಂಬ ಒಂದು ಆಶೆ ಅವಳ ಮನಸ್ಸಲ್ಲಿ ಮೂಡಿದೆ. ಅದು ಆ ಸದುದ್ದೇಶ ಮುಂದೆ ದೇವರ ಅನುಗ್ರಹದಿಂದ ನಡೆಯಲಿ ಅಂತ ನಾವು ಪ್ರಾರ್ಥಿಸುತ್ತಾ, ಈ ಮನೆಯಲ್ಲಿ ಇವತ್ತು ನಮ್ಮ ಉಳಿದ ಜನರ ಒಂದು ಸಣ್ಣ ಪರಿಚಯವನ್ನು ನಾನು ಮಾಡಲಿಕ್ಕೆ ಬಯಸ್ತೇನೆ. ಚಂದ್ರರ ಭಾವ ಇಲ್ಲಿ ಬಂದಿದ್ದಾರೆ, ನಮ್ಮ ಈಶ್ವರ ಅವರು. ಆಮೇಲೆ ನಮ್ಮ ರತ್ನಾವತಿ ಅವರ ಮಗಳು ವಿದ್ಯಾ ಇದ್ದಾರೆ. ಪ್ರಣವ ಪ್ರದೋಷ ಅಂತ ಹತ್ತಿರ ಮನೆಯವರಿದ್ದಾರೆ. ಆಮೇಲೆ ನಮ್ಮ ಭಾಗೀರಥಿ ಅವರಿದ್ದಾರೆ. ಹೀಗೆ ಸಣ್ಣ ಕುಟುಂಬದ ಎಲ್ಲರನ್ನೂ ಸೇರಿಸಿ ಒಂದು ಕಾರ್ಯಕ್ರಮ ಇಲ್ಲಿ ಮಾಡ್ತಾ ಇದ್ದೇವೆ. ನಾವು ಬ್ರಹ್ಮ ಕಪಾಲದ ಒಂದು ಯಕ್ಷಗಾನದ ಒಂದು ಭಾಗವನ್ನಿದೆಯಾ ನಿಮಗೆ ನಿಮ್ಮ ಮುಂದೆ ಆಡಿ ತೋರಿಸಲಿದ್ದೇವೆ.
ಅದೇ ರೀತಿಯಲ್ಲಿ ನೀನು ಯಾವತ್ತು ಬರುವಂತ ಸಮಯದಲ್ಲಿ ನಿನ್ನ ಮುಖವನ್ನು ನೋಡಿದೆ ಅಂತಿದ್ರೆ ಸಂತೋಷದ ಕುಳಿದು ಕುಪ್ಪಳಿಸುವವಳು. ಇಂದು ನೋಡುತ್ತಾ ಇದ್ರೆ ಆ ರೀತಿಯಲ್ಲಿಲ್ಲ, ಮುಖ ಬಾಡಿ ಹೋಗಿದೆ, ಮಾತನಾಡುತ್ತಾ ಇಲ್ಲ, ಮೌನವಾಗಿದ್ಯಾ. ಮಗ ನೋಡು, ನಾನು ಲೋಕದ ಸೃಷ್ಟಿಕರ್ತ ಬ್ರಹ್ಮದೇವ ದಿನಕ್ಕೆ 84 ಲಕ್ಷ ಜೀವರಾಶಿಗಳ ಸೃಷ್ಟಿ ಮಾಡುತ್ತೇನೆ. ಆ ಸಮಯದಲ್ಲಿ ಏನು ಕಷ್ಟ ಇದ್ರು ನನ್ನಲ್ಲಿ ಹೇಳಿಕೊಳ್ಳುತ್ತಾರೆ. ಮಗು, ಇಂದು ನಿನಗೆ ಏನು ಕಷ್ಟ ಬಂತು ಹೇಳಿಕೊಳ್ಳಬಹುದಲ್ಲ ನನ್ನಲ್ಲಿ? ಏನು
ಅಪ್ಪ, ಈ ರೀತಿಯಾಗಿ ನಿಮ್ಮ ಬಳಿ ಬರುವಾಗ ದುಗುಡಿಯಿಂದ ಬಂದಕ್ಕೆ ಕಾರಣವಿದೆ ಅಪ್ಪ. ಹೌದಪ್ಪ, ಯಾಕೆ ಕೆಲವೆಲ್ಲ ವಿಚಾರ ನಿಮ್ಮಲ್ಲಿ ಹೇಳ್ಬೇಕು ಯೋಚಿಸ್ತಾ ಇದ್ದವಳು ನಾನು. ಅದು ಏನ್ ಮಾಡೋಣ ಹೇಳು, ಹೇಳಿ ಎಷ್ಟು ಹೊತ್ತಿಗೂ ನಿಮ್ಮನ್ನು ಕಾಣಲು ಸಿಗಲು ಸಾಧ್ಯವಿಲ್ಲ. ಹಾಗೆ ನೀವು ಸರಿಯಾದ ಸಮಯವನ್ನು ನೋಡಿ ನಿಮ್ಮ ಬಳಿಗೆ ಬಂದಿದ್ದೇನೆ ಅಪ್ಪ. ಈಗ ನೀವು ಸಂತೋಷವಾಗಿ ಯಾಕೆ ಹೇಳಿ, ಏನೇ ಮನಸ್ಸಲ್ಲಿ ಬೇಸರ ಇದ್ರು ಅದನ್ನು ಸಂಪೂರ್ಣವಾಗಿ ನಿಮ್ಮಲ್ಲಿ ಹೇಳಿದ ಅವಕಾಶವನ್ನು ಕೊಟ್ಟಿದ್ದೀರಿ ಅಪ್ಪ. ವಿಷಯ ಹೇಳ್ತೇನೆ, ಆದ್ರೆ ಒಂದು ವಿಚಾರ, ನಾನು ಇನ್ನೂ ಸಣ್ಣವಳು. ಇವಳೇನಾದ್ರೂ ಹೇಳಿದ್ರಿ ಸಣ್ಣ ಹುಡುಗಿ ಈ ರೀತಿಯಾಗಿ ಮಾತಾಡ್ತಾಳೆ ಎಂಬುದಾಗಿ ಕೀಳು ಭಾವ ತಿಳ್ಕೊಳ್ಬಾರ್ದು. ಇಲ್ಲ, ಅವಕಾಶ ಕೊಡ್ತೀರಲ್ಲ? ಖಂಡಿತವಾಗಿ. ಹಾಗಾದ್ರೆ ನಾನು ಹೇಳ್ತಿದ್ದಂತಹ ಮಾತನ್ನು ಸಂಪೂರ್ಣವಾಗಿ ನೀವು ಆಲಿಸಬೇಕು. ಹೇಳ್ಬೋದಲ್ಲ, ನಿಮ್ಮ ಸಂಘದಲ್ಲಿ ಹೇಳ್ಬೋದಲ್ಲ?
ನಿಮ್ಮ ಮಗಳ ಜೀವನದ ಬಗ್ಗೆ ನೀವು ಸ್ವಲ್ಪ ಯೋಚನೆ ಮಾಡಲಿಲ್ಲಪ್ಪ. ಏನಾಯ್ತು? ನೀವು ಮೊದಲು ಯೋಚನೆ ಮಾಡ್ತಿದ್ರೆ ಈ ಹೊತ್ತಿಗೆ ಈ ಸಂದರ್ಭದಲ್ಲಿ ನಿಮ್ಮ ಮನೆಗೆ ಬಂದು ಕರಗಳನ್ನು ಮುಗಿತಾ ಕರಗಳನ್ನು ಜೋಡಿಸಿ ನಿಮ್ಮ ಪಾದ ಕೆಳಗೆ ಈ ರೀತಿಯಾಗಿ ಹೇಳ್ತಿರ್ಲಿಲ್ಲ, ಈ ರೀತಿಯಾಗಿ ಕೇಳ್ತಿರ್ಲಿಲ್ಲ. ಏನಪ್ಪ ಗೊತ್ತಪ್ಪ, ಏನಾಯ್ತು? ನೋಡಿ ಈ ಪ್ರಪಂಚದಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬ ಮನುಷ್ಯ ಜೀವಿಗೂ ಏನಾಗ್ಬೇಕು ಹೇಳಿ? ಅಂದ್ರೆ ಒಂದು ವಿದ್ಯೆ ಎನ್ನುವುದು ಬೇಕೋ ಬೇಡವಾ? ವಿದ್ಯೆ ಬೇಕು. ಹೌದು. ಉದ್ಯೋಗ ಎನ್ನುವುದು ಬೇಕೋ ಬೇಡವಾ? ಬೇಕಲ್ಲ. ಹಾಗೆ ಅಂದುಕೊಂಡು ಉದ್ಯೋಗ ಇಲ್ಲಂತಹ ಜೀವನ ಹೇಗಾಗ್ತದೆ? ಹೇಗಾಗ್ತದೆ? ಪಶುವಿಗೆ ಸಮಾನ. ಸರಿ ಅಲ್ವೇ? ಮೂಕ ಪ್ರಾಣಿಗಳ ಹಾಗೆ ಈ ಮನೆಯಲ್ಲೇ ಕುಳಿತುಕೊಂಡು ಯಾವತ್ತೂ 4 ಗೋಡೆ ಮಧ್ಯದಲ್ಲಿ ಇರಬೇಕು. ಉದ್ಯೋಗ ಇದ್ರೆ ಹಾಗಲ್ಲ. ದಿನನಿತ್ಯ ಆ ಉದ್ಯೋಗದ ಬಗ್ಗೆ ದಿನ ಕಳೆಯಬಹುದು, ಉದ್ಯೋಗದ ಸಮಯ ಹೋಗುದು ಗೊತ್ತಾಗುದಿಲ್ಲ. ಹಾಗೆಪ್ಪ ನಿಮ್ಮ ಮಗಳು ಈ ರೀತಿಯಾಗಿ ಬಂದು ನಿಮ್ಮನೆ ಕೇಳಿಕೊಳ್ಳುವುದು ಇಷ್ಟೇ, ನನಗೊಂದು ಏನಾದ್ರೂ ಉದ್ಯೋಗ ಬೇಕು, ಸತ್ಯಲೋಕದಲ್ಲಿ ಹೊತ್ತೇ ಹೋಗುದಿಲ್ಲ, ಹೊತ್ತು ಹೋಗುದು ಹಾಗಾಗಿ ಹೀಗೆ ಬಂದಿದ್ದೇನೆ ಅಷ್ಟೇ. ಸರ್ವ ವಿದ್ಯಾಧೀಶ್ವರಿ ಎಂದು ಉದ್ಯೋಗ ಬೇಕೇ ಬೇಕು, ಮನೆಯಲ್ಲಿ ಕುಳಿತು ಹೊತ್ತೇ ಹೋಗುದಿಲ್ಲ. ಹಾಗಾಗಿ ಈ ಉದ್ಯೋಗ ಇಲ್ಲದ ಕಾರಣ ನಿನಗೀಗ ಏನು ಮಾಡುವುದು ಎಲ್ಲರಿಗೂ ಉದ್ಯೋಗ ಉಂಟು. ಮನಸ್ಸಿಗೆ ಬೇಸರ, ಸಣ್ಣದಾಗಿ ಚಿಕ್ಕದಾಗಿ ಚೊಕ್ಕದಾಗಿ ಉದ್ಯೋಗ ಅದನ್ನು ಸಂಪಾದನೆ ಮಾಡುವ ಆಸೆ. ಕುಳಿತಲ್ಲಿ ಆದ್ರೆ ಆಗಬಹುದು, ಕೆಲಸ ಅಂತೂ ಬೇಕೇ ಬೇಕು. ಆದಿತ್ತು ಮಗಳೇ, ಸುಲಭದಲ್ಲಿ ಆಗ್ತದೆ ಕೆಲಸ, ಆಗ್ತದೆ. ಕೆಲಸ ಈಗ ಎಷ್ಟು ಮಂದಿ ಇದ್ದಾರೆ ಲೋಕದಲ್ಲಿ. ನನಗೆ ಸೃಷ್ಟಿ ಮಾಡೋದಕ್ಕೆ ಆಗ್ತದಂತೆ, ಸೃಷ್ಟಿ ಮಾಡಿದವನಿಗೆ ಉದ್ಯೋಗ ಕೊಡೋದಕ್ಕೆ ಆಗುದಿಲ್ವಾ? ನೋಡಿ ಅಲ್ವಾ? ಹೌದು ಗೊತ್ತಿದ್ದೇನೆ ಮಗಳೇ. ಅದೇ ಇದ್ದಲ್ಲಿ ನೋಡು, ದಿನಕ್ಕೆ ನಾನು 84 ಲಕ್ಷ ಜೀವರಾಶಿಗಳನ್ನು ಸೃಷ್ಟಿ ಮಾಡುತ್ತೇನೆ. ಹೌದು. ಆ ಜೀವಿಗಳು ಹುಟ್ಟಿದ ಮೇಲೆ ಬೆಳೆದ ಮೇಲೆ ಆ ಜೀವಿಗಳಿಗೆ ಬೇಕಾಗಿದೆಯೇನು? ಮೊದಲು ಉದ್ಯೋಗ, ವಿದ್ಯೆ. ವಿದ್ಯೆ ಕಲಿತ್ರೆ ಉದ್ಯೋಗ ಸಿಗ್ತದೆ. ವಿದ್ಯೆ ಕಲಿತ್ರೆ ಮಾತ್ರ ತಾನು ಉದ್ಯೋಗ. ಹೌದು. ಹಾಗಾಗಿ ಅವುಗಳಿಗೆ ವಿದ್ಯೆ ಕಲಿಸುವಂತಹ ವಿದ್ಯಾ ಸರಸ್ವತಿ ನೀನಾದ ಮಗಳೇ. ಮುಂದಕ್ಕೆ ವಿದ್ಯಾ ಸರಸ್ವತಿ ಶಾಲೆಗಳ ಮನುಷ್ಯ ಜೀವಿಗೆ ವಿದ್ಯೆಯನ್ನು ಕಲಿಸುವಂತಹ ವಿದ್ಯಾ ಸರಸ್ವತಿ ನಾನು. ಹೌದು ಅಪ್ಪ, ಕೇಳಿದ್ದೀನಿ ಬಾಯಿ ಮಾತಿನಲ್ಲಿ. ಅದು ಎಲ್ಲರಿಗೂ ಗೊತ್ತಾಗ್ಬೇಕೋ ಬೇಡವಾ? ಇಂದಿನ ದಿವಸ
ವಿದ್ಯಾ ಸರಸ್ವತಿಯ ಪಟ್ಟ ನನಗೆ ಸಿಕ್ಕಿದೆ, ಶಾರದೆ ಸಿಕ್ಕಿದೆ. ಹೌದು. ಅದು ಗೊತ್ತಾಗೋದಂದ್ರೆ ಗೊತ್ತಾಗ್ಬೇಕಂತ ಹೇಳಿದ್ರೆ ಈಗ ವಿದ್ಯೆ ಕಲಿತ ದೊಡ್ಡವರಾದ್ಮೇಲೆ ಹಾ. ಅವುಗಳೆಲ್ಲ ನನ್ನ ಬಳಿಗೆ ಬರುತ್ತಾರೆ. ಹಾ. ಬಂದಂತ ಸಂದರ್ಭದಲ್ಲಿ ಆ ವಿದ್ಯೆ ಕಲಿಯುವುದಕ್ಕೆ ಬೇಕೆ ನಾನು ನಿನ್ನ ಬಳಿಗೆ ಕಳುಹಿಸ್ತೇನೆ ಮಗಳೇ. ಆದ್ರೆ ಅಪ್ಪ ಒಂದು ವಿಚಾರ ಏನು? ಸಂತೋಷವಾಯಿತು ಹಾ. ವಿದ್ಯಾದೇವಿಯಿಂದ ನಾನು. ಹಾ. ಆದ್ರೆ ಈ ಉತ್ಸಾಹವು ಬಹಳ ಸಂಭ್ರಮದಿಂದ ಆಚರಿಸಬೇಕು. ಖಂಡಿತವಾಗಿ ಎಲ್ಲಾ ಲೋಕದಿಂದಲೂ ಇಲ್ಲಿಗೆ ಬರಮಾಡುವುದು ಯಾರು? ಆದೀತು. ಇಂದ್ರನ ದೇವತೆಗಳು ಬರಬೇಕು, ಎಲ್ಲ ಬರಬೇಕು. ಬಹಳ ವಿಜೃಂಭಣೆಯಿಂದ ಆಚರಿಸಬೇಕು. ಆದೀತು. ಆಯ್ತಲ್ಲ? ಆಯ್ತು. ಭೂಮಿಯ ಜ್ಞಾನವನ್ನು ಹಿಡಿಯದೆ